ಸಂಜೆವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಎಸ್, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳು ತೆರೆ ಮೇಲೆ ಬರ್ತಾನೆ ಇರುತ್ತೆ. ಇನ್ನು ರಾಜೀವ್ ಗಾಂಧಿ ಹತ್ಯೆಯ ಸುತ್ತ ಒಂದು ಸಿನಿಮಾ ಬಂದಿತ್ತು. ಈ ಚಿತ್ರಕ್ಕೆ MR ರಮೇಶ್ ಅವರು ಡೈರೆಕ್ಟ್ ಮಾಡಿದ್ರು. ಈ ಒಂದು ಚಿತ್ರ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಸಿನಿಮ್ಯಾಟಿಕ್ ಫ್ರೇಮ್ ನಲ್ಲಿ ಈ ಚಿತ್ರ ಇದ್ರೂ ಕೂಡ ರಿಯಲ್ ಆಗಿಯೇ ಕಾಣಿಸ್ತಾ ಇತ್ತು. ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಕೂಡ ಇದ್ದಾರೆ ಅನ್ನೋದು ಈ ಒಂದು ಫೋಟೋ ಮೂಲಕ ರಿವೀಲ್ ಆಗಿದೆ. ಎಸ್, ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಎಸ್, ಸೈನೈಡ್ ಚಿತ್ರ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಬಂದ್ಮೇಲೆ ಭಾರಿ ಕುತೂಹಲ ಕೂಡ ಇತ್ತು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಯ ನಂತರ ಏನೆಲ್ಲ ಆಗಿತ್ತು ಅನ್ನೋದು ಈ ಒಂದು ಸಿನಿಮಾದಲ್ಲಿ ತೆರೆದಿಟ್ಟಿದ್ದಾರೆ. ಸಂಚು ಮಾಡಿ ಹತ್ಯೆ ಮಾಡಿದ ಶಿವರಸನ್ ಅಂಡ್ ಟೀಮ್ ಹೇಗೆಲ್ಲ ಬೆಂಗಳೂರಿಗೆ ಬಂದಿತ್ತು, ಏನೆಲ್ಲ ಮಾಡಿತ್ತು, ಇವೆಲ್ಲವನ್ನ ಕೂಡ ಸೈನೈಡ್ ಚಿತ್ರದಲ್ಲಿ ತೆರೆದಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ರಿಯಲ್ ಆಗಿ ಏನೆಲ್ಲ ನಡೆದಿತ್ತೋ ಅದನ್ನೇ ಹಾಗೆಯೇ ತಿಳಿಸ್ಬಿಟ್ಟಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ಅವರಿಗೆ ಆಗಿನ್ನೂ ಸ್ಟ್ರಗಲಿಂಗ್ ಟೈಮ್ ಆಗಿತ್ತು. ಯಾರು ಒಳ್ಳೆಯ ಡೈರೆಕ್ಟರ್ ಇರ್ತಾರೋ ಅವರ ಬಳಿಗೆ ತೆರಳಿ ಕೆಲಸವನ್ನ ಕಲಿಯುವಂತಹ ಉತ್ಸಾಹ ರಿಷಬ್ ಶೆಟ್ಟಿಗೆ ಇತ್ತಂತೆ. ಅದನ್ನ ಬಿಟ್ಟು ಬಿಡದೆ ಮಾಡಿದ್ದ ರಿಷಬ್ ಶೆಟ್ಟಿ MR ರಮೇಶ್ ಅವರ ಬಳಿ ಕೂಡ ಹೋಗಿರ್ತಾರೆ. ಕೆಲಸ ಮಾಡಬೇಕು ಅಂತ ಅಲ್ಲಿ ಹೋಗಿ ಅವರು ರಿಕ್ವೆಸ್ಟ್ ಕೂಡ ಮಾಡಿಕೊಳ್ತಾರೆ. ಹೀಗಾಗಿ ಇವರ ರಿಕ್ವೆಸ್ಟ್ ಅನ್ನ ನೋಡಿ ರಮೇಶ್ ಅವರು ಇವರನ್ನ ಚೂಸ್ ಮಾಡ್ಕೊಳ್ತಾರೆ. MR ರಮೇಶ್ ಈ ರೀತಿ ಬಂದವರನ್ನ ಬೇಡ ಅಂತ ಹೇಳೋರೇ ಅಲ್ಲ, ಓಕೆ ಕೆಲಸ ಮಾಡಿ ಅಂತಲೇ ಹೇಳ್ತಾರೆ. ಈ ಪ್ರಕಾರ ರಿಷಬ್ ಶೆಟ್ಟಿ ಈ ಸೈನೈಡ್ ಸಿನಿಮಾದ ಟೀಮ್ ಸೇರ್ಕೊಳ್ತಾರೆ. ಹಾಗೆ ಈ ಸಿನಿಮಾದಲ್ಲಿ ಇವರು ಆಕ್ಟ್ ಮಾಡಿದ್ದಾರಾ, ಹಾಗೆ ಸಾಕಷ್ಟು ಪ್ರಶ್ನೆಗಳಿಗೆ ಈ ಒಂದು ಫೋಟೋ ಉತ್ತರ ಕೊಡುತ್ತೆ. ಹಾಗೆ ಮೊದಲು ಎಲ್ಲಿ ಕೆಲಸ ಮಾಡಿದ್ರು ರಿಷಬ್ ಶೆಟ್ಟಿ ಅವರು, ಯಾವುದೆಲ್ಲ ಪ್ರೊಡಕ್ಷನ್ ಟೀಮ್ ಜೊತೆ ಕೆಲಸ ಮಾಡಿದ್ರು, ಸಿನಿಮಾದಲ್ಲಿ ಒಂದು ಸಿನಿಮಾವನ್ನ ತೆರೆ ಮೇಲೆ ತರಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಟರು, ಎಲ್ಲವನ್ನೂ ಕೂಡ ಒಂದಿಷ್ಟು ವಿಚಾರಗಳನ್ನ ಅವರು ಈಗಾಗಲೇ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಜೊತೆಗೆ ಇದೀಗ ಈ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಈ ಚಿತ್ರದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಡೈರೆಕ್ಷನ್ ವಿಭಾಗದಲ್ಲಿಯೇ ಅವರು ದುಡಿದಿದ್ದಾರೆ. ಅಂದ್ರೆ ಡೈರೆಕ್ಷನ್ ಟೀಮ್ ಅಂದ ತಕ್ಷಣ ಸಾಕಷ್ಟು ಸವಾಲುಗಳಿರುತ್ತೆ. ಇವೆಲ್ಲವನ್ನ ಕೂಡ ರಿಷಬ್ ಶೆಟ್ಟಿ ಅವರು ಕಷ್ಟಪಟ್ಟು ಕಳ್ತಿರ್ತಾರೆ. ಡೈರೆಕ್ಷನ್ ವಿಭಾಗದಲ್ಲಿ ಏನೆಲ್ಲ ಚಾಲೆಂಜ್ಗಳಿರುತ್ತೆ, ಹೇಗೆಲ್ಲ ಈ ಒಂದು ಚಾಲೆಂಜ್ಗಳನ್ನ ಫೇಸ್ ಮಾಡಬೇಕು, ಎಲ್ಲವನ್ನ ಕೂಡ ರಿಷಬ್ ಶೆಟ್ಟಿ ಅವರು ಈ ಹಿಂದೆ ತಿಳ್ಕೊಂಡ್ಬಿಟ್ಟಿದ್ರು. ಅದರ ಜೊತೆಗೆ ಸಿನಿಮಾ ಮಾಡುವಂತಹ ಒಂದು ಆಸೆ ಕನಸುಗಳನ್ನ ಕೂಡ ಹೊತ್ತುಕೊಂಡು ಸ್ಯಾಂಡಲ್ವುಡ್ಗೆ ಬಂದಿದ್ರು. ಹೀಗೆ ಈ ರೀತಿಯಾಗಿ ಸಾಕಷ್ಟು ಕೆಲಸವನ್ನ ಮಾಡಿ ಕಾಂತಾರ ಅನ್ನುವಂತಹ ಒಂದು ಹೊಸ ಕತೆ, ಕಾಂತಾರ ಅನ್ನುವಂತಹ ಒಂದು ವಿಭಿನ್ನ ಕಥೆಯನ್ನ ನಮ್ಮ ಕರುನಾಡಿಗೆ ಅಲ್ಲದೆ ದೇಶ ವಿದೇಶಕ್ಕೂ ಈ ಒಂದು ಸಿನಿಮಾವನ್ನ ತರುವುದರ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ನೀವು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.